ಸೊ ಈ ಫಾರ್ಮುಲಾ 1 ಅಂದರೆ ಏನು? ಈ ಜಗತ್ತಲ್ಲೇ ಎಲ್ಲ ಕಾರ್ ರೇಸಿಂಗ್ ಸೀರೀಸಲ್ಲಿ ಎಲ್ಲದಕ್ಕಿಂತ ಪ್ರೆಸ್ಟೀಜಿಯಸ್ ಆಗಿರೋದು ಫಾರ್ಮುಲಾ 1 ಅಂತಲೇ ಹೇಳ್ಬೋದು. 7,800 ಕೋಟಿ ಜನದಲ್ಲಿ ಬರೀ 20 ಜನ ಡ್ರೈವರ್ ಮಾತ್ರ ಒಂದು ರೇಸಿಂಗ್ ಸೀರೀಸಲ್ಲಿ ಕಂಪೀಟ್ ಮಾಡ್ತಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡ್ಬೋದು ಫಾರ್ಮುಲಾ 1 ಎಷ್ಟು ದೊಡ್ಡದು ಮತ್ತು ಯಾಕೆ ಫಾರ್ಮುಲಾ 1ನ ಕಾಸ್ಟ್ಲಿಯಸ್ಟ್ ಸ್ಪೋರ್ಟ್ ಅಂತ ಕರೆಯೋದು ಅಂತ. ಫಾರ್ಮುಲಾ 1 ರೇಸಿಂಗ್ ಸೀರೀಸ್ ಮೊದಲು ಶುರು ಆಗಿದ್ದು 13th May 1950ಯಲ್ಲಿ ಬ್ರಿಟನ್ನ ಸಿಲ್ವರ್ಸ್ಟೋನ್ ಸರ್ಕಿಟಲ್ಲಿ. ಈ 70 ವರ್ಷಗಳಲ್ಲಿ ಫಾರ್ಮುಲಾ 1 ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಆಲ್ಮೋಸ್ಟ್ 3 to 4 ಇಯರ್ಸಿಂದ ಪ್ರತಿ ವರ್ಷ 50 ಕೋಟಿ ಜನ ಹೊಸದಾಗಿ F1ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀವು ಕೂಡ F1ನ ಫಾಲೋ ಮಾಡ್ತಿಲ್ಲ ಅಂದರೆ ಈ ಕೂಡಲೇ ಫಾರ್ಮುಲಾ 1ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಎವರ್ ಫಾರ್ ನ್ಯೂ ಫ್ಯಾನ್ಸ್ ಟು ಸ್ಟಾರ್ಟ್ ವಾಚಿಂಗ್. ಯಾಕೆ ಅಂದರೆ ಫಾರ್ಮುಲಾ 1 ಹಿಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಿಯರ್ಸೆಸ್ಟ್ ಬ್ಯಾಟಲ್ಸ್ ಫಾರ್ ದ ಡ್ರೈವರ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ನ ನಾವು ಮರ್ಸಿಡೀಸ್ನ ಲೂಯಿಸ್ ಹ್ಯಾಮಿಲ್ಟನ್ ಮತ್ತು ರೆಡ್ ಬುಲ್ ರೇಸಿಂಗ್ನ ಮ್ಯಾಕ್ಸ್ ವೆರ್ಸ್ಟಾಪನ್ ಮಧ್ಯ ವಿಟ್ನೆಸ್ ಮಾಡ್ತಾ ಇದ್ದೀವಿ. ಒಂದು ಬೇಸಿಕ್ ಓವರ್ವ್ಯೂ ಕೊಡಬೇಕು ಅಂದರೆ ಫಾರ್ಮುಲಾ 1 ಸೀಸನ್ ಆಲ್ಮೋಸ್ಟ್ 1 ವರ್ಷ ಫುಲ್ ನಡೆಯುತ್ತೆ, ಮಾರ್ಚ್ ಇಂದ ಡಿಸೆಂಬರ್ವರೆಗೂ. ಮಧ್ಯದಲ್ಲಿ 1 ಮಂತ್ ಸಮ್ಮರ್ ಬ್ರೇಕ್ ಅಂತ ಇರುತ್ತೆ. ಸೊ ರೇಸ್ಗಳು ಯಾವಾಗ ಮತ್ತು ಎಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಎಲ್ಲ ರೇಸ್ಗಳು ಬರೀ ಸಂಡೇಸ್ ಮಾತ್ರ ನಡೆಯೋದು, ಎಲ್ಲ ಫ್ಯಾನ್ಸ್ ಕೂಡ ನೋಡಲಿ ಅಂತ. ಫಾರ್ಮುಲಾ 1 ಕಾರ್ಗಳನ್ನು ಬೇಕಾಗಿದ್ದ ಟ್ರ್ಯಾಕ್ಸಲ್ಲಿ ಓಡ್ಸೋಕ್ಕಾಗಲ್ಲ. ಆ ಕಾರ್ಗಳನ್ನು ತಡ್ಕೊಳ್ಳೋ ಕೆಪಾಸಿಟಿ ಆ ಟ್ರ್ಯಾಕ್ ಸರ್ಫೇಸಲ್ಲಿರಬೇಕು. ಆಲ್ಸೋ ಆ ಕಾರ್ಗಳಿಗೆ ಸೇಫ್ಟಿ ಇರಬೇಕು. ಸೊ ಈ ವರ್ಲ್ಡಲ್ಲಿ ಸಾವಿರಾರು ಸರ್ಕಿಟ್ಗಳಿದ್ರೂ ತುಂಬ ಸೆಲೆಕ್ಟೆಡ್ ಸರ್ಕಿಟ್ಸ್ ಮಾತ್ರ F1 ರೇಸಸ್ ನಡೆಯೋದು. ಈ ವರ್ಷ ಟೋಟಲ್ 21 ಸರ್ಕಿಟ್ಸಲ್ಲಿ ರೇಸ್ ನಡೀತಿವೆ. ಫಾರ್ಮುಲಾ 1ನಲ್ಲಿ ಕರೆಂಟ್ಲಿ 10 ಟೀಮ್ಗಳಿವೆ. ಪ್ರತಿಯೊಂದು ಟೀಮಿಂದ 2 ಕಾರ್ ಕಾಂಪೀಟ್ಸ್ ಮಾಡುತ್ತೆ. ಸೊ ಟೋಟಲಿ 20 ಜನ ಡ್ರೈವರ್ ಇರ್ತಾರೆ. ಈ 20 ಜನ ಅಲ್ಲದೆ ಪ್ರತಿ ಟೀಮಲ್ಲಿ ಒಬ್ಬ ರಿಸರ್ವ್ ಡ್ರೈವರ್ ಅಂತ ಇರ್ತಾರೆ, ಜಸ್ಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಫಾರ್ಮುಲಾ 1ನಲ್ಲಿ 2 ಟೈಪ್ ಆಫ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ಒಂದು ಡ್ರೈವರ್ ಚಾಂಪಿಯನ್ಶಿಪ್, ಇನ್ನೊಂದು ಕನ್ಸ್ಟ್ರಕ್ಟರ್ಸ್ ಚಾಂಪಿಯನ್ಶಿಪ್. ಕರೆಂಟ್ ವರ್ಲ್ಡ್ ಚಾಂಪಿಯನ್ಸ್ ಕನ್ಸ್ಟ್ರಕ್ಟರ್ಸಲ್ಲಿ ಮರ್ಸಿಡೀಸ್ ಬೆನ್ಸ್ AMG ಪೆಟ್ರೋನಾಸ್ ರೇಸಿಂಗ್ ಟೀಮ್. ಅವರು 2014ಇಂದ ಕಂಟಿನ್ಯೂಸ್ ಆಗಿ ಸತತ 7 ಸತಿ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಆ್ಯಂಡ್ ಕರೆಂಟ್ ಡ್ರೈವರ್ಸ್ ಚಾಂಪಿಯನ್ ಬಂದು ಲೂಯಿಸ್ ಹ್ಯಾಮಿಲ್ಟನ್ ಅವರು. ಇವರು ಟೋಟಲ್ ಆಗಿ 7 ಡ್ರೈವರ್ ಚಾಂಪಿಯನ್ಶಿಪ್ಸ್ನ ಗೆದ್ದಿದ್ದಾರೆ. ಆ್ಯಂಡ್ 2017ಇಂದ 2020ವರೆಗೂ ಕಂಟಿನ್ಯೂಸ್ ಆಗಿ ಇವರೇ ನಂಬರ್ 1. ಸೊ ಬೇಸಿಕ್ಲಿ ಇದು ಒಂದು ಸ್ಮಾಲ್ ಓವರ್ವ್ಯೂ ಫಾರ್ಮುಲಾ 1 ಬಗ್ಗೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಡೀಟೇಲ್ ಆಗಿ ಒಂದು ರೇಸ್ ವೀಕೆಂಡಲ್ಲಿ ಏನೇನು ನಡೆಯುತ್ತೆ, ಯಾರು ಆ 20 ಜನ ಡ್ರೈವರ್ಗಳು, 10 ಟೀಮ್ಗಳು ಯಾವುದು, ಮತ್ತು ಫಾರ್ಮುಲಾ 1 ಕಾರ್ಸ್ ಯಾಕೆ ಅಷ್ಟು ಸ್ಪೆಷಲ್ ಅಂತ ಎಲ್ಲ ಹೇಳ್ತೀನಿ. ನೀವೇನಾದರೂ ಫಾರ್ಮುಲಾ 1ನ ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ ಸ್ಪೋರ್ಟ್ಸ್ ಸೆಲೆಕ್ಟ್ HD ಚಾನಲಲ್ಲಿ ಫಾರ್ಮುಲಾ 1ನ ನೀವು ನೋಡ್ಬೋದು. ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಇನ್ಸ್ಟಾಗ್ರಾಮ್ @1guy23horses ಫಾಲೋ ಮಾಡಿ. ನಾನು ನನ್ನ ಸ್ಟೋರೀಸಲ್ಲಿ ಎಲ್ಲ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ನೋಡಿದಾಗ ಏನಾದರೂ ಡೌಟ್ಸ್ ಬಂದರೆ ನನಗೆ DM ಅಥವಾ ನೆಕ್ಸ್ಟ್ ವೀಡಿಯೋ ಅಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಂದನ್ನು ನನ್ನ ಕೈಲಾದಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋರ್ ಅಮೇಝಿಂಗ್ ಫಾರ್ಮುಲಾ 1 ಕಾಂಟೆಂಟ್ನ ಮಿಸ್ ಮಾಡದೇ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಅಲ್ಲಿ. ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ವಾಚ್ ಫಾರ್ಮುಲಾ 1 ಅಂತ ಹೇಳ್ತಾ, ಇಟ್ಸ್ 1guy23horses signing off.